ನೋಡು ಹೊಲ್ತಕ್ಕೆ ಹೋಗೋದಕ್ಕೆ ಕಾಯನ ಸಿಕ್ಕಿವು ಹೋಗಿ ಹೊಲನೆಲ್ಲನ ಗರಿ ಪರಿ ಎಲ್ಲ ಹಚ್ಚಿ ಕಟ್ ಮಾಡಿ ಬಂದ್ವಿ. ದಿನ ಹೊಲ್ತಕ್ಕೆ ಹೋಗನಿ ಪಟ್ ಹೊಲ್ದಕ್ಕೆ ಹೋಗಿ ತೋಟ ಅದು ನೋಡ್ಕೊಂಡು ಒಂದು 2 ದಿವಸ ಮಾಡ್ಕೊಂಬನ್ ಸೀಮೆ ಸಾನ್ ಹಾಲು ಕರ್ದು ಹಾಕಾನ ಏನು ತೋಟದಾಗ ಹುಲ್ಲಿರುತ್ತೆ ಅಡಿಕೆ ತೋಟದಾಗೆ ಎಲ್ಲ ಕೊಯ್ದು ಹಾಕಿರಾತ್. 2 ಎಮ್ಮೆನೂ ತರಬೇಕು. ಎಮ್ಮೆನೂ ಆದರೆ ಎಮ್ಮೆ ಹಾಲು ಚೆನ್ನಾಗಿ ಕುಯ್ಸ್ಕೊಂಡು ಹೋಗ್ತಾರೆ. 2 ಎಮ್ಮೆ 2 ಹೊಸ ಥರನ ಡೈರಿಗೆ ಹಾಲು ಹಾಕೋಕ್ಕಾಗುತ್ತೆ, ಇಲ್ಲಿ ಮಂತಾಗ ಎಮ್ಮೆ ಹಾಲು ಒಯ್ಯೋಕ್ಕಾಗುತ್ತೆ. ಹಂಗೆ ಮಾಡೋಣ ಹೇಳು. ಇನ್ನೇನು ಉಳ್ಳ ಹೊಲ್ತಕ್ಕೆ ಹೋಗ್ತಿರ್ತೀವಿ ಹಂಗೇನೆ ಹಿಡ್ದು ಆಡ್ಕೊಂಡು ಬಂದ್ರಾತ್ ಹಿಂಗೆ ಉಳ್ಳ ಹಿಡ್ಕೊಂಡು ಹೋದ್ರಾತ್. ಏನು ಅದೇ ಬದುಕಿಗೆ ಹೋಗಲ್ಲ, ಹೊಲ್ದಗಳದ್ದು ಬದುಕೂ ಆಗುತ್ತೆ ಎಲ್ಲ ಆಗುತ್ತೆ. ಹೊಲ್ದಗಳದ್ದು ಬದುಕಿಗೂ ಹೋಗೋಕ್ಕಾಗಲ್ಲ, ನಾವು ಬೇರೆ ಕಡೆಗೆಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಮಾಡಿರಾತ್ ಹೇಳು. ನೀನೇನು ಬೋರ್ಬೇಡ, ಯಾಕಂದರೆ ಓದೇವಳೆ ನೀಲಿ ಇಂಜಿನಿಯರ್ ಮಾಡ್ಯವಳೆ ಹೊಲ್ತಕ್ಕೆ ಬೋತಾಳೆ, ಹಸೆ ಕಾಯ್ತಾಳೆ ಹೊಲ್ದಕ್ಕೆ ಬೋತಾಳೆ ಅಂತಾರೆ. ಅದಕ್ಕೆ ನೀನೇನು ಬೋರ್ಬೇಡ ಅಂದರೆ ನೀನು ನನ್ನ ಜೊತೆಗೆ ಹೊಲ್ತಕ್ಕೆ ಬೋತ್ನಿ ಅಂತೀಯ. ಅಯ್ಯೋ ಅಂಬರೆಲ್ಲ ಏನು ಅನ್ನ ಹಾಕಲ್ಲ ನಡಿಯಪ್ಪ. ಏನು ನಮ್ಗೆ ಇಷ್ಟ ಬಂದಂತೆ ನಾವು ಇರಬೇಕು. ಇನ್ನು ಯಾರೋ ಅಂತಾರೆ ಅಂತ ಹೇಳಿ ನಾವು ಹೆಂಗೆ ಬೇಕಂಗೆ ಇರೋಕ್ಕಾಗುತ್ತೆ. ನನಗೆ ಈಗ ಹೊಲ್ತಕ್ಕೆ ಹೋಗೋದೆಲ್ಲ ಇಷ್ಟ ಅಪ್ಪ. ಹೋಗೋದು ಎಲ್ಲ ಅಲ್ಲೆಲ್ಲ ಹೊಲ ಎಲ್ಲ ಕಟ್ ಮಾಡೋದು ಅದೆಲ್ಲನ. ಈಗ ಕೆಲ್ಸಕ್ಕೆ ಹೋಗ್ನಿಂದೆ ಕೆಲ್ಸಕ್ಕೂ ಬೇಡ ಅಂತೀಯ. ಅದಕ್ಕೆ ಏನು ಹೊಲ್ತಕ್ಕೆ ಹೋದ್ರೆ ಏನಾಗಲ್ಲ ನಡಿ. ಸುಮ್ಕೆ ಹೊಲ್ತಕ್ಕೆ ಬರ್ಬೇಡ ಅಂತೀಯ. ಅಲ್ಲ ನೀನು ಓದಿದ್ಯಲ್ಲ ಅದಕ್ಕೆ ಜನ ಆಡ್ಕೊಂತಾರೆ. ಪೆದ್ದನ ಮದುವೆ ಆಗಿ ಪೆದ್ರಂಗನ ಇವಾಗ ಓದಿ ನೀಲಿ ಪೆದ್ರಂಗನ ಮದುವೆ ಆಗಿ ಹೊಲ್ತಕ್ಕೆ ಹೋಗ್ತೈತೆ ಅವನ ಜೊತೆಗೆ ಅಂತ ಆಡ್ಕೊಂತಾರೆ. ನೋಡಿದೆ ಯೋಸನ್ ಕಾಯಿ ತಕೊಂಬಂದ್ರು ಹೋಗಿ ರಾಧಿಗೆ ಹೇಳ್ಬೇಕು. ರಾಧಿ ನಿನ್ನ ತಮ್ಮನ ಹೆಂಡ್ತಿ ಯೋಸನ್ ಕಾಯಿ ತಂದ್ರು ಕಣೆ ಅಂತ ಹೇಳಿ ರಾಧಿಗೆ ಹೇಳ್ಬೇಕು. ನೋಡು ಗೊನೆನೇ ಹಿಡ್ಕೊಂಬಂದು ನಮ್ಮ ಕಾಯ ಇನ್ನು ಎಳ್ಳಿರೋ ಕಾಯ ಗೊತ್ತಿಲ್ಲ, ಒಟ್ನಲ್ಲಿ ಒಂದು ಗೊನೆನೇ ತಂದ್ಬಿಟ್ಟ. ಯಾರೇನೋ ಅನ್ಕೊಂಬ್ಲಪ್ಪ, ನಮ್ಮ ಪಾಡಿಗೆ ನಾವಾಯ್ತು ನಮ್ಮ ಬದುಕಾಯ್ತು ಅಮ್ಮಂಗೆ ಇರ್ಬೇಕಷ್ಟೇ. ಯಾರೇನು ಇವತ್ತು ಅಂದಾರು ಆಡ್ಕೊಂಡಾರೆಲ್ಲ ನಾಳೆ ದಿನ ನಾವೇನೇನೋ ಸಾಲ ಮಾಡ್ಕೊಂಡು ನಾವು ಬೀದಿಗೆ ಬಿದ್ದರೆ ನಮ್ಮ ಹತ್ರ ಯಾತು ಇಲ್ಲ ಅಂದರೆ ಯಾರೇನು ಬಂದು ನಮಗೇನು ಸಹಾಯ ಮಾಡಲ್ಲ. ನಾವು ದುಡ್ಕೊಂಡು ನಾವು ಸಾಲ ಪಾಲ ಮಾಡ್ದಂಗೆ ನಾವು ಕಷ್ಟಪಟ್ಟು ದುಡ್ಕೊಂಡು ಎಲ್ಲ ಇಕ್ಕೊಂಡ್ರೆ ನಾಳೆ ದಿನ ಹೆಂಗೋ ನೆಮ್ಮದಿಯಾಗಿರ್ಬೋದು. ಇನ್ನು ಯಾರು ಬರಲ್ಲ ಕಣಪ್ಪ, ಹೆಂಗಿದ್ರು ಆಡ್ಕೊಂಬ್ತಾರೆ ಊರಾಗ ನಡಿ. ನಾನು ನಿನ್ನ ಮದುವೆ ಆಗಿರತ್ತಿ ಅಯ್ಯೋ ಊರಾಗ ಎಷ್ಟು ಜನ ಆಡ್ಕೊಂಬ್ಲೇಳು. ಎದ್ದಾಗ ಅಲ್ಲಿಗೆ ಹೋಗಿದ್ನ ಅಂಗಡಿ ಮಂತಕ್ಕೆ ನೋಡಮ್ಮರಯ್ಯ ಪೆದ್ರಂಗಗೆ ಎಂಥ ಒಳ್ಳೆ ಹೆಣ್ಣು ಸಿಕ್ಬಿಡ್ತು. ಪೆದ್ದ ಒಂದು ಇನ್ನೆಲ್ಲಿ ಮದುವೆ ಆಗುತ್ತೆ ಅಂತಿದ್ವಿ, ಎಂಥ ಒಳ್ಳೆ ಹೆಣ್ಣು ಸಿಕ್ತು ನೋಡು, ಏನೋ ಅದೃಷ್ಟ ಪೆದ್ದು ಅಂತಿದ್ರು. ಈಗ ಅನ್ಬೇಕಾಗಿತ್ತು ನೀನು. ನನ್ಗೆ ಯಾಕೆ ಹಂಗಂತೀರಾ, ನನಗೂ ತಿಳುವಳಿಕೆ ಐತೆ, ನಂದು ಹೊಲ ಮನೆ ಐತೆ ಅಂತ ಸರಿಯಾಗಿ ಅನ್ಬೇಕಾಗಿತ್ತು ನೀನು. ಯಾರ ತಗೊಂಡು ಅನ್ಬೇಡ ನೋಡಿ, ಸರಿಯಾಗಿ ಒಂದು ಬಾ ಹೇಳ್ತೀನಿ, ರಾಧಿಗೆ ಹೇಳ್ತೀನಿ ವಿಷಯನ. ಹೋಗ್ಬಿಟ್ಟು ರಾಧಿ ನಿನ್ನ ಗಂಡನ ಕಳ್ಸೋಕ್ಕಾಗಲ್ವೇನೆ, ಕಾಯಿ ತಾಂಬರೈತಿ ನೋಡಿ ನಿನ್ನ ತಮ್ಮ ಹೆಂಡ್ತಿ ಓಟ ಯೋಸನ್ ಕಾಯಿ ತಾಂಬಂದ್ರು ಅಂತ ಹೇಳ್ತೀನಿ. ನನಗೆ ಒಬ್ಬ ಜೊತೆ ಹೋಗೋದು ಅಯ್ಯೋ ಅಲ್ಲ ನೋಡಮ್ಮ. ನಾನು ಹಂಗೆ ಅಂದ್ಕೊಂಡಿದ್ದೆ ಒಂದು ಇನ್ನೆಲ್ಲಿ ಮದುವೆ ಆಗುತ್ತೆ ಅಂತ. ಎದ್ದಾಗ ಹೋದಾರ ಇವತ್ತು ಗಂಡ ಹೆಂಡ್ತಿ ಹೊಲ್ದಾಕೆ ಅದೇನು ಮಾಡಿರೋ ಏನೋ ಗೊತ್ತಿಲ್ಲ. ಈ ರಾಧಿ ಏನು ಮಾಡ್ತಾಳೋ ಏನೋ. ರಾಧಿ ರಾಧಿ ಏ ರಾಧಿ, ಯಾಕ ಇಲ್ಲ ರಾಧಮ್ಮ ಎತ್ತ ಒಯ್ಯೈತಿ. ಆ ಪೆದ್ದನೂ ನೀನಿ ಹೊಲ್ತಕ್ಕೆ ಹೋಗಿದ್ರು ಯೋಸನ್ ಒಂದು ಗೊನೆ ಕಾಯ್ತಂದ್ರು. ನೀನು ಹೋಗೋಕ್ಕಾಗಲ್ವಿ ತರಕ್ಕೆ? ನೀನು ಇಲ್ಲೇ ಇದೆಯಪ್ಪ, ಹೋಗೋದು ಹೊಲ್ದಾಗೆಲ್ಲ ಕಾಯಿ ಪಾಯಿ ಹುಡಿಕೊಂಬರೋದು ಅದು ಮಾಡಲ್ಲ. ಹೋಗಿ ಹುಡಿಕೊಂಬ ನೀನು. ಅವ್ರು ಯೋಸನ್ ಕಾಯ್ತಂದ್ರು ಈಗ ಗಂಟೆ ಹೆಂಡ್ತಿ ಇಬ್ರು ಹೊಲ್ತಕ್ಕೆ ಹೋಗಿ ಬಂದ್ರೆ ಅದಾಗ ಹೋದಾರ ಅದೇನು ಮಾಡಿರೋ ಏನೋ ಗೊತ್ತಿಲ್ಲ. ಹೌದೇನು? ನಾನು ಹೊಲ್ತಕ್ಕೆ ಹೋಗಿದ್ದು ನೋಡ್ಲಿಲ್ವಲ್ಲ. ಹೋಗಿದ್ರೆ ನಾನು ಹಿಂದ್ಗುಂಟೆನೆ ಹೋಗ್ಬಿಡ್ತಿದ್ದೆ. ಹೋದ್ರು ಕಣೋ. ಹೋಗಿ ಈಗ ತಾಂಬಂದ್ರ ಅಲೇಲಿ ಕಾಯೆಲ್ಲ ಯೋಸನ್ ತಕೊಂಬಂದ್ರು. ಒಟ್ಟು ಯಾತ ಕುಡಿಕೊಂಬಂದ್ರಪ್ಪ ಗಂಡ ಹೆಂಡ್ತಿ ಇಬ್ರು. ಅದೇ ನೀವು ಹೋಗಿ ಗಂಡ ಹೆಂಡ್ತಿ ಇಬ್ರು ಸುಮ್ಮನೆ ಮಂತಾಗೆ ಕೂಕೊಂಡಿರ್ತಲ್ಲ. ರಾಧಮ್ ನನಗೆ ಹೋಗೋಕ್ಕಾಗಲ್ವಿ? ಏ ರಾಧಿ ಗೊತ್ತಾ ಇದ್ದಾಳಲ್ಲಿ. ಬಾ ನಿನ್ನೆ ಕರಿತಿರೋದು, ಬಾ. ಏನು ರಜಕ ನಾನು ಯಾರಪ್ಪ ಹಿಂಗೆ ನಮ್ಮಪ್ಪಂತ ಯಾರ ನಿನ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅನ್ಕೊಂಡೆ. ಏನ ಯಾಕ? ಅಲ್ಲ ಆ ಪೆದ್ದನು ನೀಲಿ ಹೊಲ್ತಕ್ಕೆ ಹೋಗಿದ್ರು ಯೋಸನ್ ಕಾಯಿ ತಕೊಂಬಂದ್ರು. ನೀನು ಹೋಗೋಕ್ಕಾಗ್ತಿರ್ಲಿಲ್ವೇ? ಒಂದು ಗೊನೆ ತಕೊಂಬಂದ್ರು ಕಣಿ. ಕಾಯಿ ಒಂದು ಗೊನೆನ ಬಿದ್ದಿತ್ತೇನ ಎಳ್ಳಿರೋ ಕಾಯಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಗೊನೆನೇ ಇಟ್ಕೊಂಬಂದ್ರು. ಯಪ್ಪ ಹೇಳ್ತೀನಿ ಹೋಗಪ್ಪ ಅಂತ. ಹೋಗೋದೇ ಇಲ್ಲ, ಇವತ್ತು ಹಗ್ಲಲ್ಲಿ ಇಲ್ಲೇ ಮನೆ ಕೇಳೈತೆ. ಹೋಗೋಕ್ಕಾಗ್ತಿರ್ಲಿಲ್ವೇ? ಕಾಯಿ ಕೊಡ್ದಿಲ್ಲ ರಜಕಯ್ಯ, ಅದಕ್ಕೆ ಕಾಯಿ ಉದುರ್ತಾವೆ. ಈ ತಡಿ ನಾವೇ ಕೊಡಿಸ್ತೀವಿ, ನಾನಂತೂ ಬಿಡಲ್ಲ. ಹೇಳಪ್ಪ ಸುಮ್ಮನೆ ಕೊಡ್ಸಾನ ನಾವೇನೆ. ಹೇಳು ಕಡಿಯನ್ಗೆ ಬಾ ಅಂತೇಳಿ ನಾಳೆ ಕೊಡ್ಸಾನ. ಸುಮ್ಮನೆ ಕಾಯಿ ಉದುರ್ತಾವ ನೋಡು. ಅದಕ್ಕೆ ತಡಿ ನಾನು ಎದ್ದೆಸ್ಕೆಲ್ಲ ಹೋಗ್ತೀನಿ. ಇವತ್ತು ಎದ್ದಾಗೂನು ಅವ್ನು ಬೆಳಗ್ಗೆ 6 ಗಂಟೆ ಹಂಗೆ ಹೋಗಿದ್ದಂತೆ. ಅವ್ನು ಅವಾಗಲೂ ಒಂದು ಹೊತ್ತು ಸೀಲ್ದಕ್ಕೆ ಇಕ್ಕೊಂಬಂದ. ಗಾಳೆ ಮಳೆಗೆ ಎಲ್ಲ ಉದ್ರಿದ್ವಂತೆ, ಎಲ್ಲ ತಾಂಬಂದ ಕಣುಡ್ಗೆ. ನೋಡಿ ನೀವು ಇಲ್ಲೇ ಇರ್ತೀರ ಸುಮ್ಮನೆ ಹೋಗೇ ಇಲ್ಲ ನೋಡು. ದುಡ್ಡು ಕಾಯಿ ತಾಂಬಂದ. ನಾನು ಹಂಗಾರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀನಿ ತಡಿ. 4 ಗಂಟೆಗೆ ಹೋಗ್ಬಿಡ್ತೀನಿ ನಾಳೆಗೆ. ಎದ್ದಾಳಪ್ಪ ಜಲ್ದಿ ಇಬ್ಬರು ಹೋಗೋಣ. ಬೆಳಗ್ಗೆ ಹೋಗ್ಬಿಟ್ಟು ನಾವು ಎಲ್ಲ ಹತ್ಕೊಂಬಂದ್ಬಿಡೋಣ. ಗಾಳಿಗೆ ಎಲ್ಲ ಉದ್ರಿರ್ತಾವೆ ರಾತ್ರಿ ಎಲ್ಲನ. ಬೆಳಗಿಲೆ ಹೋಗ್ಬಿಟ್ರೆ ಚೆನ್ನಾಗಿ ಸಿಗ್ತಾವೆ ಕಾಯಿ. ಅದಕ್ಕೆ ಬೆಳಗಿಲೆ ಹೋಗ್ತೀವಿ ಹೇಳಂಗಾರೆ. ನಮಗೆ ಗೊತ್ತಿರ್ಲಿಲ್ಲ ಕಣೆ, ಈ ಅಪ್ಪನ ನಂಬಲಿಲ್ಲ.
ಏನು ಮಾಡೋಣ. ಹ್ಞೂ ನಾನು ಹೋಗಲಿಲ್ಲ, ಇಲ್ಲೇ ಆತ ಕೆಲ್ಸಕ್ಕೆ ಹೋಗಿದ್ನ, ಅಲ್ಲೇ ಸಾಕಾದಂಗಾತು ಸುಮ್ಕಾದೆ. ನಾಳೆಗೆ ಹೋಗೋಣ ಹೇಳು, ಎಲ್ಲ ಕಡಿಯರಿಸಿ ಫೋನ್ ಮಾಡಿ ಕೊಡಿಸಿ ಆಕೆ ಬಂದ್ಬಿಡೋಣ ನಾವೇನು. ಕೊಡಿಸ್ಬಿಡೋಣ. ನಾವೇ ಕೊಡಿಸ್ತೀವಿ ಸುಮ್ಮನೆ. ಏನು ಮೂಲ ಹಚ್ಕೊಳ್ಬಿಡ, ಹೋಗಪ್ಪ ಕಿತ್ಕೊಂಬ ಹೇಳ್ತೀನಿ. ಮನೆಗೆಲ್ಲ ಸಾರ್ಗು ಅದಕ್ಕೆಲ್ಲ ಕಾಯಿ ಬೇಕು, ಉದ್ರಕಾಯಿ ಎಲ್ಲನ. ಅವ್ರು ನಾತ್ಕೋಬೇಡ್ರಿ, ಏನು ನಾವು ಕಡಿಸ್ಕೊಂತೀವಿ ಅಂತ ಅನ್ರಿ. ಇನ್ನು ಭಾಗ ಆಗಿಲ್ಲ ಏನಿಲ್ಲ, ಒಂದು ವರ್ಷ ನಾವು, ಇನ್ನೊಂದು ವರ್ಷ ನೀವು, ಈ ವರ್ಷ ನಾವು ಕಡ್ಕೊಂತೀನಿ ಅಂತ ಹೇಳಿ ಹೇಳು. ಏನೊಂದು ವರ್ಷದ ಬಿಡೋದು, ಒಂದು ವರ್ಷನೂ ಬಿಡೋದು ಬೇಡ ಅವ್ರಿಗೆ. 6 ತಿಂಗಳು ಅಷ್ಟೇ. 6 ತಿಂಗಳು ಬಿಡ್ಬೇಕು. ಮುಂದಿನ ವರ್ಷಕ್ಕೆ ಒಂದು 6 ತಿಂಗಳು ಬಿಡ್ತೀವಿ, ಇನ್ನೊಂದು 6 ತಿಂಗಳು ನಮಗೆ ಹಂಗೆ. ಒಂದು 6 ತಿಂಗಳೇ ಬಿಡೋದು ಅವ್ರಿಗೆ. ಇನ್ಯಾಕೆ ಬಿಡ್ಬೇಕು? ಏನು ಅವ್ರೇನೇನು ಮಾಡಿಲ್ಲ, ನಾವೆಲ್ಲ ನಾನು ನಮ್ಮಯ್ಯಪ್ಪ ಮಾಡಿರೋದು. ಹೊಲ್ದಾಗ್ಳದೆಲ್ಲ ಏನು ನೋಡ್ಕೊಂಡಿರೋದೆಲ್ಲ ನಾನು ನಮ್ಮಯ್ಯಪ್ಪ. ಮತ್ತೆ ಯಾಕೆ ಬಿಡ್ತೀರ? ಹೋಗ್ರಿ, ಸುಮ್ಮನೆ ಹೋಗಿ ಕೊಡ್ಕೊಳ್ರಿ. ಬೆಳಗ್ಗೆಲೆ ಹೋಗ್ರಿ. ಇಲ್ಲ ಹೋಗ್ಬೋತೀನಿ ತಡಿ. ಈಗಲೂ ಗಾಳಿ ಎದ್ದೈತಿ, ಏನಾನ ಬಿದ್ದಿರ್ತವೆ. ಹೋಗ್ಬೋತೀನಿ ಈಗಲೇ. ಹೋಗ್ಬಾ, ಹೊಲನೆಲ್ಲ ಸುತ್ತಾರ್ಕೊಂಬ, ಮರಮರ ತಕ್ಕೋಗು. ಎಲ್ಲ ಮರಮರನೇ ನೋಡ್ಕೊಂಬ ಹೇಳ್ತೀನಿ. ಕಾಯಿ ರೇಟ್ ಇದೆ, 30 ರೂಪಾಯಿ ಒಂದೊಂದು ಕಾಯಿ. ಇಲ್ಲೇ 30 ರೂಪಾಯಿ ಒಂದೊಂದು ತಗೊಂಡೋಗ್ತಾರೆ. ಟೌನ್ಗಳಿಗೆಲ್ಲ 50 ರೂಪಾಯಿ ಒಂದೊಂದು ಕಾಯಿ ತಾಂಬ. ಅಯ್ಯೋ ಸ್ವಂತ ಅಮ್ಮಂದ್ರು, ನಾನು ಅದಕ್ಕೆ ಹೇಳಿದ್ದು. ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಬ್ಬ ಜೈನೋ ಲಕ್ಷ್ಮಿ ಮಾತಾಡ್ತಾರೆ. ಮಾತಾಡ್ಲಿ. ಬಾ, ಅವ್ರ ಮುಂದೆನೇ ಹೋಗೋಣ. ಬಾರ ರಜಕಾಯಿ ನಾವು. ಬಾ ಹೇಳ್ತೀನಿ, ಹೋಗೋಣ ಬಾ. ತಲೆ ಕೆಡಿಸ್ಕೊಂಡ್ ಹೋಗ್ಬಾರ್ದು. ಅವ್ರ ಮುಂದೆಲೆ ನಾವು ಹೋಗ್ತಾ ಸೆನಕ್ಕಿರ್ಬೇಕು. ನಡಿ ಹೋಗೋಣ, ನಡಿ. ನಮ್ಮ ಅಯ್ಯಪ್ಪನ ಹೋಗೈತಿ, ಬಟ್ ನಾನೇನು ಕಾಯಿಗೆ ದಿನ ಕಳಿಸ್ತೀನಿ ನಮ್ಮ ಅಯ್ಯಪ್ಪನ. ನಾನೇ ಮುಲಾಜ್ ಕೇಳಲ್ಲ. ಹೊಲ್ತಕ್ಕೆ ಹೋಗಿದ್ರಮ್ಮ ಇವತ್ತು, ಗಂಡ ಹೆಂಡತಿ ಇಬ್ರು ಹೋಗಿ ಒಟ್ಟು ಎಲ್ಲ ಹೊಲನೆಲ್ಲ ಕಟ್ ಮಾಡಿ ಒಟ್ಟು ಗರಿ ಪಾರಿ ಹಳೆದಲ್ಲಿ ಬಿದ್ದಿದ್ವಂತೆ. ಪಾಪು ಎಲ್ಲ ಕಟ್ ಮಾಡಿ ಇವತ್ತು. ಅವನು ಏನು ಬೇಡ, ಹೊಲ್ತ ಕರ್ಕೊಂಡೋಗಲ್ಲ ಅಂಬನು. ರಂಗಯ್ಯ ಬೇಡಪ್ಪ, ನೀನು ಓದಿದ್ಯಾ, ಹೊಲ್ತ ಕರ್ಕೊಂಡೋಗಲ್ಲ, ನೀನು ಇಲ್ಲೇ ಇರೋ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಅವಳು ಓದಿದ್ರು ಎಲ್ಲ ಕೆಲಸ ಮಾಡಬೇಕು. ಏನು ಓದಿದ್ರೆ ನನಗೇನೇನು ಹಂಗೆ ಬರಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಅವಳು ಮಾಡ್ತಿದ್ಲ. ಓದ್ಲಪ್ಪ. ಅವ್ನು ಕರ್ಕೊಂಡೋಗಲ್ಲ ಅಂತ ಅವನು, ಇವಳು ನಾನು ಬೋತ್ನಿ ಅಂತ ಇವಳು. ಇಬ್ರು ಪರದಾಡ್ಕೊಂಡು ಹೋದ್ರು. ನಾನು ಸುಮ್ಕಿರಪ್ಪ, ಬಂದ್ರು ಬರಲಿ, ಮಾಡಿರು ಮಾಡ್ಲಿ ಅವಳು ಬೋತ್ಕ ಅಂತಂದು. ಏನು ಬೇರೆ ಹೊಲ್ದಾಗಳದ್ದು ಮಾಡಲ್ಲ, ಏನು ಕೂಲಿ ಹೋಗಲ್ಲ, ನಮ್ಮ ಹೊಲ್ದಾಗಳದ್ದು ನಾವು ಬದುಕು ಮಾಡ್ಕೊಂಬಕ್ಕೇನು ಅಂತ ಅಂದೆ ಕಣಯ್ಯಕ. ಮಾಡ್ಲಿ ಸುಮ್ಮನೆ, ಏನು ನಮ್ಮ ಹೊಲ್ದಾಗಳದ್ದು ನಾವು ಬದುಕು ಮಾಡ್ಕೊಂಬಕ್ಕೇನು? ಯಾರೇನು ಬಂದ್ರೂ ಕೊಡಲ್ಲ, ಏನಿಲ್ಲ. ನಮ್ಮ ಹೊಲ್ದಾಗಳದ್ದು ನಾವು ಬದುಕು ಮಾಡ್ಕೋಬೇಕು. ನಾನು ಅದಕ್ಕೆ ಮಾಡ್ಲೇಳು ಬಿಡಪ್ಪ ಅಂತಂದೆ. ಹೋಗಿ ಬಂದವ್ರಿ, ಕಾಯಿ ಹಿಡ್ಕೊಂಬಂದ್ರು. ಅವಳು ನೋಡಿ, ರಾಜಮ್ಮ ಗಂಗಮ್ಮ ಇಬ್ರು ನೋಡ್ಯವ್ರಿ. ನೋಡ ರಾಧಿ ಗಾಲಿನೇ ಸುತ್ತುತ್ತಾರೆ ತಗೊಂಡೋಗಿ ಅಲ್ಲೇ ಓದ್ಲ ಅವಳು ರಾಜಿ. ಹೇಳಕ್ಕೆ ರಾಧಿಗೆ ಹೇಳಲೇ ಬಿಡು. ಅವ್ರ ಹೊಲ್ದಾಗ ಅವ್ರು ತಂದವ್ರು, ಏನು ಕಂಡವ್ರ ಹೊಲ್ದಾಗ ಏನು ತಂದಿಲ್ವಲ್ಲ. ಯಾಕೆ ಹೆದರಿಕೆ ಬೇಕು ಮಕ್ಕ? ನೀನು ಯಾರಿಗೇನು ಹೆದರಿಕೆ ಏನಿಲ್ಲ ಕಣೆ. ಅವ್ರ ಹೊಲ್ದಾಗ ಅವ್ರು ಬದುಕು ಮಾಡ್ತಾರೆ, ಅವ್ರ ಹೊಲ್ದಾಗ ಉದ್ರಿರೋ ಕಾಯಿ ತಾಂಬತ್ತಾರೆ. ಏನು ಹೇಳಿದ್ರು ಹೇಳು. ರಾಮಣ್ಣ ಅಂತನೂ ನನ್ನ ಲಾಸಿ ಹೋದ್ರಿ, ಬಾರಾದಮ್ಮ ಕಾಪಿ ಕುಡಿಯುವಂತೆ ಎಂಬುತ್ತಿ. ಸಣ್ಣಿಂಗಜ್ಜಿನೂ ಅಷ್ಟೇ, ನನ್ನಂತೂ ಹೆಂಗೆ ಕರಿತೈತಿ. ಬಾ ಸೀರೆ ಎಲ್ಲರೂ ಸೆನಕಿದ್ರೆ ಎಲ್ಲರೂ ಸೆನಕಾಗ್ತಾರ ಅದೇನೇ ಯಾಕ? ಮತ್ತೆ ಗಂಗಮ್ಮ ಅವಾಗಿಂದನೂ ಕರಿತಾಳ, ಬಾ ಕಾಪಿ ಕಾಸೋಳಂತೆ ಹೋಗನ್. ರಾಮಣ್ಣ ಅಂತೂ ನಾನು ಹೋಗಕ್ಕಿಲ್ಲ, ಬಾರಾದಮ್ಮ ಅಂಬುತ್ತಿ. ಪಾಪ ಅಣ್ಣ ಅಂತೂ ಬೋಲು ಒಳ್ಳೇದಮ್ಮ ತಾಯಿ. ಅವ ಅಣ್ಣನ ಒಂದಾರು ಒಳ್ಳೆಯರಲ್ಲ. ಅವ ಅಣ್ಣನ ಕೂಟ ಹೋದಾರ ಒಳ್ಳೆಯರಲ್ಲ. ಜೇಕಯ್ಯ ನಿನ್ಗೂ ರಾಮಣ್ಣಗೂ ಆಗ್ದಿಲ್ಲದಕ್ಕೆ ಅವ್ರು ಹೆಂಗೆ ಮಾತಾಡ್ಕೊಂಡು ಹೋಗ್ತಾರೆ ನಮ್ಮ ಎದುರು ನೋಡ್ಲಿ ಅಂತ. ಅಬ್ಬ ತಾಟ್ಕಿತ್ತಾರ ಕಣಿ. ನೀನು ಯಾರಿಂದ ಯಾರಿಗಾನ ಬೋರಂಗೈತೇನೆ ಅವಳು ಮಾತಾಡ್ಸಿ ಸೆನಕೈದಾಳ ರಾದ್ ಇವಾಗ. ರಾಜಮ್ಮನು ಗಂಗಮ್ಮನು ರಾಮಣ್ಣನು ನಿನ್ ಕಂಡ್ರೆ ಆಗಲ್ವಲ್ಲ ಜೇಕಯ್ಯ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ನನ್ನ ಮಾತಾಡ್ಸ್ಲಿ. ನನಗೆ ಗೊತ್ತೈತಿ ನಾನು ಯಾರ ಹತ್ರ ಸೆನಕಿರ್ಬೇಕು, ಯಾರ ಹತ್ರ ಬಿಡಬೇಕು ಅಂತ. ನಾನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಬಿಡು, ನನಗೆ ಗೊತ್ತೈತಿ ಯಾವಾಗ ಹೆಂಗಿರ್ಬೇಕು ಅಂತ. ಅಯ್ಯೋ ಇಂಥವ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಂತೀನಿ ಏನಿಲ್ಲ ಸ್ಮಕ್ಕ. ನೀನು ಮಾತಾಡಿಸ್ಕೊಂಡು ಸೆನಕಿರ್ಲಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ಮಗಳು ನನ್ನ ಅಳಿಯ ಕಾಯಿ ತಂದಿರೋದಕ್ಕೆ ಈ ರಾಧಿನೂ ಎಷ್ಟೋ ಹೊಟ್ಟೆ ಹುರ್ಕೊಬಿಟ್ಟವಳೆ. ಕಾಯಿ ತಗೊಂಬಂದ್ರು ಅಂತೇಳಿ ನೋಡ್ತಾ ಇರಿ, ನೆನೇನಾಗ್ಬೋದಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.